ಅಂತೂ ಮನಿಗಂತೂ ಬಂದೆವು. ಇಷ್ಟು ದೂರ ಬಂದಿದ್ದಕ್ಕ ಇವ ಮನ್ಯಾಗಿದ್ರ ಚಂದ ಆತದ. ಇಲ್ಲಿ ಯಾವುದೋ ಹುಡುಗಿ ಕುಂತದಲ್ಲ, ತಡೀಕಿ ಅವನ ಮಗಳಿದ್ದಂಗೆ ಕಾಣಿಸ್ತದ. ಇದು ಹುಡುಗಿಗೆ ಕೇಳಿದ್ರಾಯ್ತು. ಪುಟ್ಟಿ, ನಿಮ್ಮ ಅಪ್ಪನೇ ಏನು ಮನ್ಯಾಗ? ಹ್ಞೂ ರೀ, ನಮ್ಮಪ್ಪ ಮನೆಗೆ ಅದಾನ. ನಮ್ಮಪ್ಪನೇ ಇದು ಬಾಳ್ ತಂದು ಕೊಟ್ಟಾರಿ ನಂಗೆ. ಆಡ್ಕೋತ ಕೂತೀನ್ರಿ ನಾ ರೀ. ನಮ್ಮಪ್ಪ ಊರಿಗೆ ಹೋಗಿತ್ತು. ನಿನ್ನ ಬಂದದ್ರಿ ನಮ್ಮಪ್ಪ. ಅದೇನೋ ಹುಷಾರಿಲ್ಲಂತ್ರಿ, ಮಕ್ಕೊಂಡಾರ್ರಿ. ಹೌದೇನು? ಇದು ನಿಮ್ಮವ್ ಎಲ್ಲದಳ? ನಮ್ಮವ್ವನೂ ಇಲ್ರಿ. ನಮ್ಮವ್ವ ಬಟ್ಟೆ ದುಕಾನ್ಗೆ ಹೋತಾಳ್ರಿ. ಆಕಿ ಸಂಜಿಕೆ ಬರ್ತಾಳ್ರಿ ನಮ್ಮವ್ವ. ನೀವ್ಯಾರ್ರಿ? ನಾನವ ನಿಮ್ಮ ಅಪ್ಪಂದು ದೋಸ್ತರಿದ್ದೇವು ನಾವು. ನಿಮ್ಮ ಅಪ್ಪಗ ಜರ ಕರಿತೇನೆ ತಂಗಿ ಒಳಗೆ ಹೋಗಿ. ನಾ ಹೋಗಲ್ಲ. ನಮ್ಮಪ್ಪ ಹೇಳೇ ಮಕ್ಕೊಂಡದ, ನಂದು ತಲೆ ತಿನ್ಬೇಡ, ನನಗೆ ಹುಷಾರಿಲ್ಲ, ನಿನ್ನ ಪಾಡಿಗೆ ನೀ ಆಡ್ಕೋತ ಕೂಡು, ನನಗೆ ಎಬ್ಬಿಸ್ಬೇಡ ಅಂತ ಹೇಳಿ ಮಕ್ಕೊಂಡಾನ. ಈಗ ಹೋಗಿ ನಾ ಎಬ್ಬಿಸ್ದಂತಂದ್ರೆ ಏನಿಲ್ಲ, ನಮ್ಮಪ್ಪ ನನಗೆ ಕೋಲ್ ತಗೊಂಡೆ ಹೊಡೆದು ಬಿಡ್ತಾನೆ. ನಾ ಹೋಗಲ್ರಿ ಅಪ್ಪ, ನೀವೇ ಬೇಕಿದ್ರೆ ಒಳಗೆ ಹೋಗಿ ಎಬ್ಬಿಸ್ರಿ. ಶಾಮ್ಯ, ನೀ ಹಿಂಗೆ ಆ ಹುಡುಗಿ ಸಂಗಟ ಮಾತಾಡ್ಕೊತ ನಿಂತಂತಂದ್ರೆ ಇವತ್ತು ನಾವು ರೊಕ್ಕ ವಸೂಲಿ ಮಾಡ್ಕೊಂಡು ಹೋದಂಗೆ ಬಿಡು. ಆ ಹುಡುಗಿಗೆ ಇಷ್ಟು ಕೇಳಂದ ನಾನು ನಿನಗೆ ಅವ್ರ ಅಪ್ಪನ ಇಲ್ಲ ಮನ್ಯಾಗತ್ತ. ನೀ ನೋಡಿದ್ರೆ ಹಚ್ಚಿ ಬಿಟ್ಟಿದ್ದು ಒಂದು ಅಳ್ತಿ ಆಕಿ. ನಡಿ, ನಾವೇ ಒಳಗೆ ಹೋಗಿ ಎಬ್ಬಿಸಮ್ಮಂತ. ಕಾವೇರಿ, ಯಾರ ಜೊತೆ ಮಾತಾಡ್ಲಾಗತ್ತಿದ್ದಿ ಹೊರಗ? ಎಟ್ಟತ್ತಾಯ್ತು? ಏ ಗುರಪ್ಪ, ಎದ್ದನ್ ಕಾಣಿಸ್ತದ. ಬರ್ತಿರ್ಬೇಕು ನಿಂದ್ರು. ಅಪ್ಪ, ಇಲ್ಲಿ ನಿಂಗೆ ಕೇಳ್ಕೊಂಡು ಇಲ್ಲಿ ಯಾರೋ ಬಂದಾರ, ಬಾ ಅಪ್ಪ ಹೊರಗ. ನನಗೆ ಕೇಳ್ಕೊಂಡು ಯಾರು ಬಂದ್ರಪ್ಪ? ನಿಂದ್ರವ ಬಂದ. ಯಾರಿದ್ರಿ? ಹೊಂಟಿ ನಿಂದ್ರಿ. ರವಿ, ಅಂದೇನು? ನಾ ಎಟ್ಟತ್ತಿನಿಂದ ದಾರಿ ನೋಡ್ಕೊತ ಕೂತೀನಿ ಆಟ ಆಡೋ ಸಲಿಂದು. ನೋಡಿಲ್ಲಿ ನಮ್ಮಪ್ಪ ಹೊಸ ಬಾಲ್ ತಗೊಂಡ್ ಬಂದಾನ. ನಡಿ, ನಾವು ಆಟ ಆಡಕ್ ಹೋಗಮ್ಮಂತ. ಹ್ಞೂ ನಡಿ, ನಾನು ಅದಕ್ಕೆ ಕರಿಲಕ್ ಬಂದಿ. ನಡಿ ಆಡಮಂತ. ಇವ ಏನೋಪ್ಪ ಎಟ್ಟತ್ತೈತಿನ ಬರಲ್ಲೇ ಹೋಗ್ಯಾನಲ್ಲ. ನಡಿ, ನಮ್ಮ ಅಪ್ಪಗೆ ಹೇಳಿ ಹೋಗಮ್ಮಂತ. ಅಪ್ಪ, ನಾ ಇಲ್ಲಿ ಗಾಯತ್ರಿ ಸಂಗಟ ಆಟ ಆಡಕ್ ಹೋಗ್ಲತ್ತೀನಿ ನೋಡು. ಗುರಪ್ಪಣ್ಣ, ಶ್ಯಾಮಣ್ಣರೇ, ನೀವ? ಕಾವೇರಿ, ಹೋಗವ ನಿನ್ ಗೆಳತಿ ಸಂಗಟ ಆಟ ಆಡಕ್ ಹೋಗ್ನಿ. ನಡಿಲೇ ಗಾಯಿ, ಜಲ್ದಿ ಜಲ್ದಿ ನಡಿ. ಹ್ಞೂ ಆಯ್ತು, ನಡಿ ಹೋಗ್ಲತ್ತೀನಿ. ಗುರಪ್ಪ, ನೀ ಕಡ್ ಬಾ, ಅವನ ಜೊತೆ ನಾ ಮಾತಾಡ್ತೀನಿ ಬಾ. ಈಗ ತಲೆ ತಗ್ಸ್ರಿ ಎದಕ್ ಬಂತು? ಮಾಡೋದೆಲ್ಲ ಮಾಡಿಬಿಟ್ಟು ನಿನ್ಲಿಂತ ನಾನು ನನ್ನ ದೋಸ್ತನ ಮುಂದೆ ತಲೆ ತಗ್ಸೋದಾಗಿತ್ತು, ಗೊತ್ತೇನೋ? ಅಲ್ಲ, ನೀನು ಯಾಕೆ ಹಿಂಗೆ ಮಾಡಿದಿ? ನಿನಗೆ ರೊಕ್ಕ ಬೇಕಾಗಿತ್ತಂತಂದ್ರೆ ನನಗೆ ಕೇಳಬೇಕಿಲ್ಲ? ನಾನು ಕೊಡ್ತಿದ್ದ. 30 ವರ್ಷನಿಂದ ನಮ್ಮ ಮನ್ಯಾಗ ಕೆಲ್ಸಕ್ಕೆ ನಮ್ಮ ಮನುಷ್ಯ, ನಂಬಿಕಸ್ತ ಮನುಷ್ಯನ ಅಂತೇಳಿ ನಾನು ನನ್ನ ದೋಸ್ತನ ಮನೆಯಾಗ ಇಟ್ಟರೆ ನೀ ಇಂಥ ಕೆಲಸ ಮಾಡೋದ? ನನಗೆ ಕೇಳ್ಬೇಕಿತ್ತು ನೀನು ರೊಕ್ಕ. ಅಂತ ಅರ್ಜೆಂಟ್ ಏನಿತ್ತು ನಿನಗೆ? ಹಿಂಗೆ ಒಬ್ಬರು ಕೆಲ್ಸಕ್ಕೆ ಇಟ್ಟಾರ ಅಂದ ಕೂಡಲೇ ಅವ್ರ ಮರ್ಯಾದೆ ತೆಗೆದು ಹಿಂಗೆ ಓಡ್ ಬರೋದು? ತಮ್ಮಣ್ಣ, ನೀ ಅವನಿಗೆ ಇಟ್ಟು ಸಮಾಧಾನ ನಿಂತು ಮಾತಾಡ್ತಾರ ಅವ ಜಗ್ಗ ಅವನ ಮನುಷ್ಯ ಅಲ್ಲ ಬಿಡು. ಈ ಕಡೆ ಬಾ ನೀನು, ನಾ ಮಾತಾಡ್ತೀನಿ ಅವನು ಕೂಡ. ನೀನೇನು ಇಷ್ಟು ಸಮಾಧಾನಲಿತ್ತು ಮಾತಾಡ್ಲಾಕತ್ತಿದ್ದಿ? ರೊಕ್ಕ ಹೋಗಿದ್ದಿಲ್ಲಿ, ನಂದು ನನ್ನ ಸಂಕಟ ಆಗ್ಲಾಕತ್ತದ. ನನಗೆ ಗೊತ್ತು ನನ್ನ ಸಂಕಟ ಏನು. ಒಂದೊಂದು ರೂಪಾಯಿಗೆ ಕಷ್ಟಪಡೋ ಪರಿಸ್ಥಿತಿ ಬಂದದ ನನಗೆ. ನನ್ನ ಪರಿಸ್ಥಿತಿ ಎಷ್ಟು ವಜ್ಜಾಗೈತ ನನಗೆ ಗೊತ್ತು. ನೀ ಕಡೆ ಬಾ, ನಿನಗೆ ಮಾತಾಡೋಕೆ ಸುಧಾರಿಸಲ್ದು. ನಾ ಮಾತಾಡ್ತೀನಿ ಬಾ ಅವ್ನು ಕೂಡ. ಹಿಂಗೆ ಮಾತಾಡ್ತಾರ? ಇಟ್ಟು ಸಮಾಧಾನ ನಿಂತು ಮಾತಾಡಿದ್ರೆ ಆಯ್ತವ ತಲೆ ಮೇಲೆ ಬಂದು ಕುಂತು ಬಿಡ್ತಾನೆ. ಈ ಕಡೆ ಬಾ, ನೀನು ಎರಡು ಕೊಟ್ಟು ಮಾತಾಡ್ತೀನಿ ನಾನು ನನ್ನ ಮಗನಿಗೆ. ರಪ್ಪ, ನೀ ಸಿಟ್ಟಿನಾಗ ಹೊಡೆಯೋದು ಬಡಿಯೋದ್ರಲಿಂತ ಕೆಲಸ ಕೈ ಮೀರ್ ಹೋಗ್ತದ. ಕೆಲಸ ಅಂತೂ ಆಗಲ್ಲ. ಜರ ನಿಂದರು, ನಾ ಮಾತಾಡತನಾರ ನಿಂದರು. ಈಗ ಅಷ್ಟು ದೂರಿಂದ ನಾವು ಎದಕ್ಕೆ ಬಂದೀವಿ? ಇವತ್ತು ಏನಾರ ಒಂದು ಇದಕ್ಕೆ ಪರಿಹಾರ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಬಂದೀವಿಲ್ಲ. ನಾ ಮಾತಾಡ್ಲಾಗತ್ತೀನಿ, ನೀ ಹಂಗೆ ನಡಕ್ ಮಾತಾಡ್ಲಾಗತ್ತಿದಪ್ಪ. ಇರು ಒಂದು ಜರ ನಿಂದರು, ನಾ ಕೇಳಾಗತ್ತೀನಿಲ್ಲ. ಅವ ಏನು ಹೇಳ್ತಾನೆ ನೋಡಮ್ಮಂತ. ನಿಂದೋರು ಜರ ಸಮಾಧಾನಲಿತ್ತಿರು. ಸಿಟ್ಟಿಗೆ ಬುದ್ಧಿ ಕೊಡಬೇಡ. ಸಿಟ್ಟಿನ ಕೈಯಾಗ ಜರ ನಿಂದೋರು ಜರ. ಏನಾರ ಮಾಡಿ ಶಾಮಣ್ಣ, ಇವತ್ತು ಮನೆಗೆ ಹೋಗಟ್ಟಿಗೆ ನನಗಂತರೂ ಈ ಮನುಷ್ಯನ್ಲಿಂತ ರೊಕ್ಕ ವಸೂಲಿ ಆಗ್ಬೇಕಷ್ಟೇ. ಏನು 1 ರೂಪಾಯಿನೂ ಕಮ್ಮಿಲ್ಲ ಹೆಚ್ಚಿಲ್ಲ. ನಾ ಎಷ್ಟು ಕೊಟ್ಟಿನಲ್ಲ ಅಷ್ಟು ರೊಕ್ಕ ಇವ ನನಗೆ ಹೊಳ್ಕೊಡ್ಬೇಕು. ನೀ ಏನು ಮಾತಾಡ್ತೋ ಏನು ಬಿಡ್ತಾವ ಮಾತಾಡು. ನಾ ಈಗ ಒಂದು ಮಾತು ನಡಕ್ ಮಾತಾಡಲ್ಲ. ಆಯ್ತು, ಕೇಳ ನನ್ನ ಮಗನಿಗೆ ಯಾಕೆ ಹಿಂಗೆ ಮಾಡ್ಯಾನ ಕೇಳ ಅವನಿಗೆ. ಹ್ಞೂ ಆಯ್ತು, ತಡಿ ಕೇಳ್ತೀನಿ. ತಡಿ ಕೇಳಕ್ಕೆ ಬಿಟ್ರೆ ಕೇಳ್ಯ ನಿಂದ್ರು, ನಾ ಕೇಳ್ತೀನಿ. ನೋಡ್ತೇನೋ, ನೀನು ಮಾಡಿದ ಕೆಲ್ಸಕ್ಕೆ ನಂದು ನನ್ನ ದೋಸ್ತಂದು ದೋಸ್ತಿ ಮುರಿಯೋ ಪರಿಸ್ಥಿತಿ ಬಂದಿತ್ತು. ಗೊತ್ತೇನೋ ನಿನಗೆ? ಗೊತ್ತು ನಿನಗೆ? ಏನು ಗೊತ್ತಿರ್ತದ? ಎದಕ್ಕೆ ಹಿಂಗೆ ಮಾಡ್ತೀನಿ ನೀನು? ನೋಡು, ನಾನು ಇಟ್ಟು ಸಮಾಧಾನಲಿಂದ ಮಾತಾಡ್ಲಾಗತ್ತೀನಿ. ಏನೋ ಇಷ್ಟು ವರ್ಷ ನಮ್ಮ ಮನ್ಯಾಗ ದುಡ್ದಾನ, 30 ವರ್ಷನಿಂದ ಕೆಲಸ ಮಾಡಿದವನ, ಯಾಕೆ ಹಿಂಗೆ ಮಾಡ್ಯಾನ ಅಂಥೇಳಿ ಏನೋ ಒಂದು ಮಾನವೀಯತೆಲಿತ್ತ ಕೇಳಮ್ಮಿ ಒಂದು ಮಾತು ಅಂತೇಳಿ ಶಾಂತ ಕೇಳಾಗತ್ತೀನಿ. ಇತ್ತಿಲ್ಲತ್ತಂತಂದ್ರೆ ನಾನು ನಿನಗೆ 2 ಕೊಟ್ಟೆ ಮಾತಾಡವಿದ್ದ. ಹೋಗ್ಲಿ ಬಿಡು, ಇಷ್ಟು ದಿನ ನಿಯತ್ತಾಗಿ ಮಾಡ್ಯಾನ, ಪರಿಸ್ಥಿತಿ ಏನಿತ್ತು ಅಂಥೇಳಿ ನಾ ಸಮಾಧಾನಲಿತ್ತು ಮಾತಾಡ್ಲಾಗತ್ತೀನಿ. ನೋಡು, ಎದಕ್ಕೆ ಹಿಂಗೆ ಮಾಡ್ದು ಏನಿಲ್ಲ, ಸೀದಾ ಹೇಳೀಗ. ಶಾಮಣ್ಣವ್ರೆ, ನಾನು ಮಾಡಿದ ತಪ್ಪದ, ನಾ ಒಪ್ಕೋತೀನಿ ನನ್ನ ತಪ್ಪು. ಆದ್ರೆ ನಾ ಯಾಕೆ ಹಂಗೆ ತಪ್ಪು ಮಾಡೀನಿ ಅಂಥೇಳಿ ನನಗೆ ಮಾತ್ರ ಗೊತ್ತು. ನೀವು ಕೂಡ್ಬರ್ರಿ, ಕುಂತು ಮಾತಾಡ. ಮತ್ತು ನಾ ಹೇಳ್ತೀನಿ, ನಾನು ಯಾವತ್ತೂ ನಿಮಗೆ ದ್ರೋಹ ಬಗ್ದಿಲ್ರಿ. ನನ್ನ ಪರಿಸ್ಥಿತಿ ಹಾಗಿತ್ತು.
ನಾ ಹೇಳ್ತೀನಂತ ಒಂಚೂರು ನೀವು ಕುಂತು ಮಾತಾಡ್ರಿ ಸೌಚಿತ. ಎಷ್ಟೊತ್ತು ನಿಂತಿರ್ತೀರಿ? ಬರ್ರಿ ಒಳಗರ ಬರ್ರಿ, ಇಲ್ಲ ಇಲ್ಲರ ಕೂಡ್ರಿ. ಕುಂತು ನಿಂತು ಮಾತಾಡಕ ನಿನ್ ಮನಿಗ್ ನಾವೇನ್ ಬೀಗದನ್ ಮಾಡಕ್ ಬಂದಿಲ್ಲ ಇಲ್ಲಿ. ಅದೇನ್ ನಂದು 20,000 ರೂಪಾಯಿ ತಗೊಂಡು ಹೋಗಿದಲ್ಲ ನೀನು, ಅದ್ ರೊಕ್ಕ ಈಗ ನಾನು ಹೊಳ್ಳಿ ಬೇಕಟ್ಟೆ. ಈಗ ಹೋಗು ರೊಕ್ಕ ತಗೊಂಡ್ ಬಾ. ನೀ ಎದಕ್ ಹಂಗ್ ಮಾಡಿದಿ ಎದಕ್ಕಿಲ್ಲ ಅಂತ ಹೇಳಿಲಿ ನಿನ್ನ ಕತಿ ಕೇಳ್ಕೊತ ಕೂಡಕ ನನಗ ಟೈಮ್ ಇಲ್ಲ. ಅಷ್ಟು ಸಮಾಧಾನ ನನಗಿಲ್ಲ. ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ ನೀನು ಸಿದ್ದಪ್ಪ. ಏನು ಅದ್ ರೊಕ್ಕ ಹೊಳ್ಳಿ ತಗೊಂಡ್ ಬಾ. ರಾಮಣ್ಣ, ರೊಕ್ಕ ಹೋಗಿದ್ದು ನಂದು, ನನಗ್ ಸಂಕಟ ಆಗ್ಲಕತ್ತದಿಲ್ಲಿ. ನೀ ನೋಡಿದ್ರ ಕುಂತು ಸಮಾಧಾನಲಿತ ಮಾತಾಡಿ ಇಲ್ಲಿಂದು ಅವ ಏನ್ ಹೇಳ್ತಾನ ಅದು ಕೇಳಿ ಹೋಗ್ಬಿಡಮಂತೇನು? ಹಂಗೆಲ್ಲ ಆಗಲ್ಲ. ನೀ ಕೇಳ್ತಂದ್ರ ಕೇಳ, ಆಮೇಲೆ ಮೊದಲು ಅವ್ನಿಗೆ ನನ್ ರೊಕ್ಕ ವಾಪಸ್ ಕೊಟ್ಟು ಬಿಡು ಅಂತ ಹೇಳಿ. ಮಾತಾ ಯಾಕೋ ನನಗ್ ಸರಿ ಕಾಣಲ್ದು ಗುರಪ್ಪ. ಅಲ್ಲ, ನನ್ ರೊಕ್ಕ ಹೋಗ್ಯದ ನನಗ್ ಸಂಕಟ ಅಲ್ಲತ್ತದ, ನಿನಗೇನು ಅಂತ ಕೇಳಕತ್ತಿದಲ್ಲ. ನಿನ್ ರೊಕ್ಕ ಹೋಗಿದ್ದು ಸಂಕಟ ನನಗಾಗಿದ್ದಿಲ್ಲ ಅಂದ್ರೆ ನಾ ಯಾಕೆ ನಿನಗೆ ಇಲ್ಲಿ ಕರ್ಕೊಂಡು ಬರ್ತಿದ? ನನಗ್ ಬೇಕಿತ್ತೇನು? ಇವನಿಗೆ ಫೋನ್ ಹಚ್ಚಿ ಕರ್ಸಿ ಮಾಡಿ ಕೇಳೋದು, ನಿನಗೆ ಇಲ್ಲಿ ಕರ್ಕೊಂಡು ಬರೋದು ಇದೆಲ್ಲ ನನಗ್ ಬೇಕಾಗಿತ್ತು. ನನ್ನ ದೋಸ್ತಂದ್ ರೊಕ್ಕ ಹೋಗ್ಯದ, ಅವಂದು ಹೋದ್ರ ಒಂದೇ ನಂದಾದ್ರ ಒಂದೇ ಅಂತೇಳಿ ನಾನು ಒಂದೇ ತಿಳಿದು ಇಲ್ಲಿ ತನ ಬಂದ್ರ ನನಗೆ ಹಿಂಗ್ ಮಾತಾಡ್ತೀನಿ ನೀನು? ಗುರಪ್ಪಣ್ಣರೇ, ಒಂದ್ ಜರ ನೀವು ಶಾಂತ್ಲಿತ್ ನನ್ನ ಮಾತು ಕೇಳ್ರಿ. ನಾನು ಬೇಕಂತ ಹಿಂಗ್ ಮಾಡಿಲ್ರಿ. ನನ್ನ ಪರಿಸ್ಥಿತಿ ನಾನು ನಿಮ್ಗೆ ಹೇಳಿಲ್ಲ ಅಂತಂದ್ರ ನೀವು ನನಗೆ ಯಾವತ್ತಿದ್ರು ಇವ ಕಳ್ತನ ಮಾಡಿ ಓಡೋಗ್ಯಾನ ಅಂತ ಹೇಳಿ ಅನ್ಕೋತೀರಿ. ನನಗ ಇದು ಹೆಸರು ತಗೊಳೋದು ನನಗೆ ಬ್ಯಾಡ್ರಿ. ನೀವು ಒಂದ್ಸರಿ ಸಮಾಧಾನಲಿತ್ ನನ್ನ ಮಾತು ಕೇಳ್ರಿ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳೇನು? ಶ್ಯಾಮಣ್ಣ, ಒಂಚೂರು ಈ ಕಡೆ ಬಾ. ಇದ್ಯಾಕೋ ಕೆಲ್ಸ ಆಗಲ್ಲ, ನೀ ಈ ಕಡೆ ಬಾ. ನನಗೆ ಗೊತ್ತಾಯ್ತು, ಈ ಕಡೆ ಬಾ. ನೀ ಏನಾರ ಮಾಡ್ಕೋಪ. ನಿನಗೆ ಒಟ್ಟ ನನ್ನ ಮ್ಯಾಲ ನಂಬಿಕೆ ಇಲ್ದಂಗ ಆಗ್ಬಿಟ್ಟದ. ಬಾ, ನೀನೇ ಮಾತಾಡೋದು. ಏನ್ ಮಾತಾಡ್ತಿ ಮಾತಾಡ್ಕೊ. ನನಗ್ ಬರ ಸಿಟ್ಟಿಗೆ ಒಂದೆರಡು ಕೊಟ್ಟು ಬಿಟ್ಟು ಮಾತಾಡ್ಬೇಕಂತಲ್ಲಾಗತ್ತೀನಿ. ಮಗನ ಹೋಗ್ಲಿ ಬಿಡು, ನನ್ನ ದೋಸ್ತ್ ಹೇಳಕತ್ತಾನಂತ ಸುಮ್ಮನೆ ಕೂತೀನಿ. ಏನ್ ನಿಂದು ಕತಿ ಪುರಾಣ? ಏನು ಕಾಲ್ ಬೀಳ್ತೆ? ನೀ ಮಾಡಿದ ತಪ್ಪಿಗೆ ಮತ್ತೆ ಕಾಲ್ ಬೀಳೇಬೇಕಲ್ಲ. ಮತ್ತೆ ಬೀಳು, ಕಾಲ್ ಬೀಳು. ನೋಡು ಹೇಳಾಕತ್ತೀನಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು. ನನ್ನ ರೊಕ್ಕ ನನಗೆ ಹೊಳ್ಳಿ ವಾಪಸ್ ಕೊಡು. ಏನು ಅದು ಏನು ಕತಿ, ಅದು ಏನು ಕತಿ ಪುರಾಣ, ಅದು ನನಗೆ ಬೇಕಾಗಿಲ್ಲ. ನನ್ನ ರೊಕ್ಕ ಹೊಳ್ ಕೊಡು ಅಂತಂದ್ರೆ ಹೊಳ್ ಕೊಡಾಕ್ತೆ. ನನಗೆ ರೊಕ್ಕ ಬೇಕಂತಂದ್ರೆ ಬೇಕು. ನೀನು ಒಳ್ಳೆವ ಕೆಟ್ಟವ ಅಂತೇಳಿ ನಾ ಏನು ಊರ್ ಮಂದಿಗೆಲ್ಲ ಹೇಳ್ಕೊತ ಕೂಡವಲ್ಲ. ನನ್ನ ರೊಕ್ಕ ನನಗೆ ಹೊಳ್ಕೊಡು, ನೀ ಎಟ್ಟೆ ಸಾಕು. ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ ನೀನು. ಸಿದ್ದಪ್ಪಣ್ಣವ್ರೆ, ನೀವು ನನ್ನ ಜೀವ ಹೊಡೆದ್ರು ಈಗ ನನ್ನ ಬಲಿ 10 ರೂಪಾಯಿನೂ ಇಲ್ರಿ. ನನ್ನ ಪರಿಸ್ಥಿತಿ ಭಾಳ ವಜ್ಜಾಗೈತ್ರಿ, ಭಾಳ ಕೆಟ್ಟದ್ರಿ ನನ್ನ ಪರಿಸ್ಥಿತಿ. ನೀವು ನನಗೀಗ ಹೊಡಿತಿರೋ ಬಡಿತಿರೋ ಕೊಲ್ತಿರೋ ಗೊತ್ತಿಲ್ಲ. ನೀವು ಏನು ಬೇಕಾದ್ರೂ ಮಾಡ್ರಿ, ಆದ್ರೆ ನನ್ನ ಬಲ್ಲಿ ಹೊಡಕ್ ತೆಗೆದ್ರು 1 ರೂಪಾಯಿ ಇಲ್ರಿ. ಒಂದಲ್ಲ ಎರಡಲ್ಲ 20,000 ರೂಪಾಯಿ. ಈಗ ನಿನ್ನ ಪರಿಸ್ಥಿತಿ ನೋಡಿ ನಿನ್ನ ಬಲ್ಲಿ ರೊಕ್ಕ ಇಲ್ಲ ಅಂತೇಳಿ ನಾನು ಬಂದ ದಾರಿ ಸುಂಕ ಇಲ್ಲ ನಡಿ ಅಂತೇಳಿ ಹೋಗ್ಬಿಡ್ಬೇಕೇನು? ಏನಿಲ್ಲ, ಎಲ್ಲರದು ಪರಿಸ್ಥಿತಿ ಕೆಟ್ಟೆ ಅದ. ನಾವೇನು ಕುಬೇರನ ಮಕ್ಕಳು ಅಲ್ಲಿ. ನನಗೂ 10 ರೂಪಾಯಿನೂ ಪರಿಸ್ಥಿತಿ ವಜ್ಜೆ ಆಗ್ಬಿಟ್ಟದ. ಏನು ನನ್ನ ಮಗಳ ಬಲ್ಲಿ ಕೊಟ್ಟಿದ್ದ ದುಡ್ಡು ವಾಪಸ್ ಕೇಳೋ ಪರಿಸ್ಥಿತಿ ಬಂದಿತ್ತು ನನಗೆ. ಗೊತ್ತೇನ ನಿನಗ? ಏನಿಲ್ಲ, ನನ್ನ ರೊಕ್ಕ ನನಗೆ ಹೊಳಬೇಕು. ಅದು ಏನು ಮಾಡ್ತೋ ಗೊತ್ತಿಲ್ಲ. ಇಲ್ತರ ಈ ಮನಿದ ಕಾಗದ ಪತ್ರ ತೊಗೊಂಡು ಹೋಗ್ತೀನಿ ನಾನು. ಏನು ನಾ ಬಿಡ ಮನುಷ್ಯನೇ ಅಲ್ಲ. ನಿನಗೆ ರೊಕ್ಕ ತಗೊಂಡು ಓಡ್ ಹೋಗಂತ ಯಾರು ಅಂದಿರು? ನನ್ನ ರೊಕ್ಕನೇ ಬೇಕಾಗಿತ್ತ ನಿನಗೆ? ನಿನಗೆ ರೊಕ್ಕ ತಗೊಂಡು ಓಡ್ ಹೋಗಂತ ಯಾರಂದಾರಪ್ಪ? ಏನು ಮಾಡ್ದಿ? 20,000 ರೂಪಾಯಿ ತಗೊಂಡು ಓಡ್ ಹೋಗಿದ್ದಲ್ಲ, ಏನು ಮಾಡ್ದಿ? ನಾನು ಅದೇ ಹೇಳಕ್ ಹೊಂಟೇನ್ರಿ ಗುರಪ್ಪಣ್ಣವ್ರೆ, ನೀವು ಸಮಾಧಾನ್ಲಿತ್ತ ಕೇಳಕ್ ತಯಾರಿಲ್ಲ. ಅವತ್ತ ಏನಾಯ್ತು ಗೊತ್ತೇನ್ರಿ? ಅವತ್ತು ನಾನು ನಿಮ್ಮ ಮನೆ ಕೆಲಸನೇ ಮಾಡ್ಲಕ್ ಬಂದಿದ್ದ, ಕೆಲಸನೇ ಮಾಡ್ಲಾಕತ್ತಿದ್ದ. ನಿಮ್ಮ ರೊಕ್ಕ ತಗೊಂಡು ಓಡ್ ಹೋಗ್ಬೇಕನ್ನೋದು ನನಗೆ ಎಳ್ಳಿನ ಕಾಳಿನಷ್ಟು ನನ್ನ ತಲೆಗೆ ಇದ್ದಿದ್ದಿಲ್ರಿ. ನಮ್ಮವ್ವ ಇದ್ದಕ್ಕಿದ್ದಂಗ ಫೋನ್ ಮಾಡಿಳು. ಹಿಂಗ ಊರಂದು ಹೊಲ ಮನಿ ಎಲ್ಲ ಹರಾಜಿಗೆ ಬಂದದಪ್ಪ, ಹರಾಜ್ ಹಾಕ್ಲಾಗತ್ತಾರ. ಈಗ ನಾವು ಅರ್ಜೆಂಟ್ನಾಗ ತಗೊಂಡಿದ್ದ ಸಾಲ ಹೊಳ್ಳಿ ಕೊಡ್ಲಿಲ್ಲ ಅಂತಂದ್ರ ಅವ್ರ ಹೊಲ ಮನಿ ಎಲ್ಲ ಕಡಿಮೆ ರೊಕ್ಕಕ್ಕೆ ಎಲ್ಲ ಜಪ್ತಿ ಮಾಡ್ಕೊಂಡು ಬಿಡ್ತಾರ ಹರಾಜ್ ಹಾಕಿ. ನೀನು ಅರ್ಜೆಂಟಾಗಿ ಬಂದು ಅವ್ರಿಗೆ ಎಷ್ಟು ಕೊಡೋದದ ಅಷ್ಟರ ಕೊಟ್ಟು ಬಿಟ್ಟು ಅದಷ್ಟು ಬಿಡಿಸ್ಕೊ, ಹೆಂಗಾರ ಮಾಡತ್ ಹೇಳಿ ನಮ್ಮವ್ ಕಣ್ಣೀರು ಹಾಕ್ಲಾಗತ್ತೇಳ್ರಿ. ನಾನು ನಿಮ್ಗೆ ಹೇಳಿ ಹೋಗ್ಬೇಕಂತ ಹೇಳಿ ಅನ್ಕೊಂಡ, ಆದ್ರೆ ಹೇಳಿ ಹೋಗ್ಲಕ್ಕ ಆಗ್ಲಿಲ್ರಿ. ನೀವು ಮನ್ಯಾಗ ಇದ್ದಿದ್ದಿಲ್ಲ. ನಿಮಗೆ ಫೋನ್ ಬಿ ಹಚ್ಚೀನ್ರಿ ನಾನು. ನಿಮ್ಮ ಫೋನ್ ಬಿ ಸ್ವಿಚ್ ಆಫ್ ಆಗಿತ್ರಿ. ಇನ್ನು ರೊಕ್ಕ ಸಲಿಂದು ಶಾಮಣ್ಣವ್ರಿಗೆ ಕೇಳ್ಬೇಕಂತ ಹೇಳಿ ಅವತ್ತ ಶಾಮಣ್ಣವ್ರ ಮನೆಗೂ ಹೋಗಿನ್ರಿ ನಾನು. ನಿಮ್ಮ ರೊಕ್ಕನೇ ತೊಗೊಂಡು ಓಡ್ ಹೋಗ್ಬೇಕನ್ನೋದು ನನ್ನ ತಲೆಗೆ ಇದ್ದಿಲ್ರಿ ಗುರಪ್ಪಣ್ಣವ್ರೆ. ನಾನು ಶಾಮಣ್ಣವ್ರ ಮನೆಗೂ ಹೋದ. ಅವ್ರೇನೋ ಊರಿಗೆ ಹೋಗ್ಯಾರ ಅಂತ ಹೇಳಿ ಅಂದ್ರ ಮನ್ಯಾಗ. ಹಾಗಾಗಿ ನನ್ಗೆ ಏನು ಮಾಡಲಿ ಏನಿಲ್ಲ ಅಂತೇಳಿ ಗೊತ್ತಾಗ್ಲಿಲ್ಲ. ಮತ್ತು ಮನೆಗೆ ಬಂದು ಅವು ನೀವು ಕೊಟ್ಟಿದ್ದು 20,000 ರೂಪಾಯಿ ಮತ್ತು ಇದು ನಮ್ಮ ಮನಿದು ಕಾಗದ ಪತ್ರ ಎಲ್ಲ ತಗೊಂಡು ಹೋಗಿ ಅಡ ಇಟ್ಟು ಒಂದು ತಟಕ್ಕೆ ರೊಕ್ಕ ತಗೊಂಡು ಊರಿಗೆ ಹೋಗಿ ಅದೆಲ್ಲ ಬಿಡಿಸ್ಕೊಂಡು ನಮ್ಮ ಅವ್ಗೆ ಸಮಾಧಾನ ಮಾಡಿ ಬಂದ. ಇಲ್ಲಿ ನನ್ನ ಹೆಂಡ್ತಿಗೆ ಹೇಳಿ ಹೋಗ್ಬೇಕಂತಂದ್ರೆ ನನ್ನ ಹೆಂಡ್ತಿಗೆ ನಮ್ಮ ಅವ್ಗೆ ಆಗಲ್ರಿ. ಹಾಗಾಗಿ ನಮ್ಮ ಅವ್ವ ಅಲ್ಲಿ ಊರಾಗ ಹಳ.
ಈಗ ಅಕ್ಕಿಗೆ ಇಲ್ಲಿ ಕರ್ಕೊಂಡು ಬಂದ್ರು ನನ್ನ ಹೆಂಡತಿ ಮನ್ಯಾಗ ಒಂದು ಕ್ಷಣನೂ ನಿಂದ್ರಲ್ಲಿ ನಿಮ್ಮ ಅವ್ವ ಬಂದರ ಅಂತಾಳ. ಅತ್ತಿಗೆ ಸಸಿಗೆ ಎಟ್ಟು ಆಗಲ್ರಿ. ಹಾಗಾಗಿ ನಮ್ಮ ಅವ್ವಗೆ ನಾನು ಅಲ್ಲೇ ಊರಿಗೆ ಹೋಗಿ ಇಲ್ಲಿಂದ ಹೇಳಲ್ದೆ ಕೇಳಲ್ದೆ ಹೋಗಿ ಎಲ್ಲ ಬಿಡಿಸಿ ಮಾಡಿ ಕೊಟ್ಟು ಬಂದ್ರಿ. ನನ್ನ ಹೆಂಡ್ತಿಗಿನ್ನ ಗೊತ್ತಿಲ್ರಿ ನಾನು ಈ ಮನೆ ಮೇಲೆ ರೊಕ್ಕ ತಗೊಂಡಿನಿ ಮಾಡೀನಿ ಅಂಥೇಳಿ ಏನೂ ಗೊತ್ತಿಲ್ಲ ನನ್ನ ಹೆಂಡ್ತಿಗೆ. ಆಕಿನೂ ನಾನು ಹಾಗೆ ಓಡೇ ಹೋಗ್ಬಿಟ್ಟಿನಿ ಅಂತ ತಿಳ್ಕೊಂಡಾಳ. ಈಗ ಹೇಳ್ರಿ ನಾ ಏನು ಮಾಡ್ಬೇಕಿತ್ತು ಆ ಟೈಮಿಗೆ? ನಾ ಮಾಡಿದ ತಪ್ಪೇನ್ರಿ? ಗುರಪ್ಪಣ್ಣವ್ರೆ, ನಿಮ್ದು 1 ರೂಪಾಯಿನೂ ಇಟ್ಕೊಳ್ಳಲ್ರಿ, ನಾನು ಹೊಳ್ಳಿ ಕೊಡ್ತೀನಿ. ನನಗೆ ಅಟ್ಟೆ ಜರ ಟೈಮ್ ಕೊಡ್ರಿ. ನಿಮಗೆ ನಾನು ನಂಬಿಕೆ ಬರಲ್ ಹೋಗ್ಯದ ಅಂತಂದ್ರೆ ನಾನು ನನ್ನ ಮಗಳ ಮೇಲೆ ಆಣಿ ತಿಂದು ಹೇಳ್ತೀನಿ ರೀ. ನನ್ನ ಮಗಳ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನಾನು ಕನಸ್ನ್ಯಾಗ್ನೂ ನಿಮ್ಮ ರೊಕ್ಕ ತಗೊಂಡು ಓಡ್ ಹೋಗ್ಬೇಕು ಅಂಥೇಳಿ ದುರುದ್ದೇಶ ಇಟ್ಕೊಂಡಿಲ್ರಿ. ನಾನು ಅಂತ ತಪ್ಪು ಮಾಡೋನೇ ಅಲ್ಲ. ನನ್ನ ಇಡೀ ಜೀವನದಾಗ ನಾನು ಯಾರ್ದು 1 ರೂಪಾಯಿನೂ ತಿಂದವ ಅಲ್ರಿ. ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ರಿ. ಭರೋಸಿ ಮನುಷ್ಯ ಇದ್ದಂತ ಹೇಳಿ ನಮ್ಮ ಶಾಮಣ್ಣ ನಿನಗೆ ಬಿಟ್ಟು ಕೊಟ್ಟಿಲ್ಲ ಗೊತ್ತೇನು? ಅದಕ್ಕೆ ಅವ ನಂಬಿಕೆ ಇಟ್ಕೊಂಡೇ ಇಲ್ಲಿಗೆ ಕರ್ಕೊಂಡು ಬಂದಾನ. ಆಯ್ತು, ನೀ ಒಂದರ ಫೋನ್ ಹಚ್ಚಿ ಹೇಳೋದು ಬೇಡ, ಇಲ್ಲ ಊರ್ ಕಡೆಗರ ಬಂದಾಗ ಅಲ್ಲಿ ನಮ್ಮ ಮನೆ ಕಡೆಗೆ ಅದು ಬಂದು ಹಿಂಗಾಯ್ತು ಅಂತೇಳಿ ಹೇಳಿದ್ರು ನಾವ್ಯಾಕೆ ನಿನಗೆ ಇಲ್ಲಿ ತನಕ ಬಂದು ಜಗಳ ಮಾಡ್ತಿದ್ದೆವು? ಇರೋದು ಒಂದು ಫೋನ್ ರೀ ಗುರಪ್ಪಣ್ಣವ್ರೆ. ಅದು ನನ್ನ ಹೆಂಡತಿ ಮುಂಜಾನೆ ಆಗೋದು ಕೆಲ್ಸಕ್ಕೆ ತೊಗೊಂಡು ಹೋಗ್ಬಿಡ್ತಾಳ. ಇನ್ನು ಫೋನ್ ಹಚ್ಚಿ ಆಕಿನ ಮುಂದೆ ಹೆಂಗೆ ಮಾತಾಡ್ಕೋತ ಕೂಡ್ರಿ. ನಾನು ಇವತ್ತು ಸಂಜೆ ಕಡೆಗೆ ಆ ಕಡೆ ಬರೋವನೇ ಇದ್ದ, ನೀವೇ ಬಂದುಬಿಟ್ರಿ. ನಾ ಇವತ್ತು ಬಂದು ನಿಮ್ಮ ಮುಂದೆ ಎಲ್ಲ ಮಾತಾಡಿ ಎಲ್ಲ ಹೇಳ್ಬೇಕಂಥೇಳಿ ಅನ್ಕೊಂಡಿದ್ದೆ ನಾನು. ನೀವು ಅಷ್ಟರದಾಗೆ ನೀವು ಬಂದ್ರಿ. ಆಯ್ತು ಬಿಡಪ್ಪ. ಈಗ ರೊಕ್ಕದ ಹೆಂಗೆ ಮಾಡಂತಿ? ಈಗ ನೀನು ಯಾವಾಗ ಕೊಡವ್ ನನಗೆ ರೊಕ್ಕ? ರೊಕ್ಕದ ಅಲ್ಲಕ್ಕೇನ್ರಿ, ಮತ್ತ ನೀವು ಮತ್ತೆ ಯಾರಿಗಾರ ಅದು ಕೆಲಸ ಕೊಟ್ಟು ಬಿಟ್ಟಿರೇನು? ಈಗ ನಾ ಬಿಟ್ಟು ಹೋಗಿನಂತ ಹೇಳಿ ಎಲ್ಲಿಂದ ಕೊಡ್ತೀವಿ? ಮತ್ತೆ ಬೇರೆದವನಿಗೆ ಕರ್ಕೊಂಡು ಬರೋದು, ಮತ್ತೆ ಅವನಿಗೆ ಇಟ್ಟು ರೊಕ್ಕ ಕೊಡೋದು, ಇದೇ ಮಾಡ್ಕೊತ ಕೂಡ್ಲೇನು ನಾನು? ಹೊಳ್ಳ ಬೆಳ್ಳ ಯಾರಿಗೆ ಕೊಟ್ಟಿಲ್ಲ, ಹಂಗೆ ಬಿದ್ದದ್ ನೋಡೋದು. ಮಾಡೋರ್ ದಿಕ್ಕಿಲ್ಲ, ಹಂಗೆ ಬಿದ್ದದಿನ. ಇದು ಆಗಿದೆಲ್ಲ ಬಿಡು. ಈಗ ನಿನ್ ಬಲ್ಲಿ ಹಂಗ ಹೊಳ್ ಕೊಡ್ಲಿಕ್ಕ ರೊಕ್ಕಿಲ್ಲ. ನಾನು ಈಗ ಮತ್ತೆ ಬೇರೆದವ್ರಿಗೆ ಕೆಲ್ಸಕ್ಕೆ ಹೇಳ್ದ ಅಂತಂದ್ರೆ ಅವ್ರಿಗೆ ರೊಕ್ಕ ಕೊಡ್ಬೇಕಾಗ್ತದ. ಈಗ ನನ್ನ ಬಲ್ಲಿನೂ ಅಷ್ಟೊಂದು ರೊಕ್ಕಿಲ್ಲಪ್ಪ. ಅದಕ್ಕೆ ನೀನೇ ಅದು ಕಂಟಿನ್ಯೂ ಮಾಡ್ತೀನಿ ನೋಡು ಕೆಲಸ. ಅದಿಟ್ಟು ಪೂರ ಮಾಡಿಕೊಟ್ಬಿಡು. ಮತ್ತು ಅದು ಏಟು ಕೊಡೋದು ಉಳಿತದ ನಾನೇ ನಿನಗೆ ಕೆಲಸ ಆಗಿದ್ಮೇಲೆ ಹೊಳ್ಳಿ ಕೊಡ್ತೀನಿ ಅಂತ. ಇನ್ನ ಇಷ್ಟು ಅದು ಏಟಾಗ್ತದ ಏಟಿಲ್ಲ ಅದು ಹೇಳು. ಈಗ ಹೆಂಗ ಅರ್ಧ ರೊಕ್ಕ ನೀನು ಕೊಟ್ಟಿನಿ, ಇನ್ನ ಏಟಾಗ್ತದ ಅಂತ ಲೆಕ್ಕ ಮಾಡು. ಲೆಕ್ಕ ಮಾಡಿ ಎಲ್ಲ ಕೆಲಸ ಆಗೋದು ಅದಿಟ್ಟು ರೊಕ್ಕ ತೊಗೊಂಡ್ಬಿಡು. ಮತ್ತು ನಿನಗೂ ಬೇಡ ನನಗೂ ಬೇಡ, ನಂದು ಕೆಲಸನೂ ಆಗ್ತದ ನಿಂದನೂ ಆಗ್ತದ. ಏನಂತಿ? ಮಾಡ್ತೇನು? ಸಿದ್ದಪ್ಪ ಹಂಗೆ ಮಾಡಲಿ. ಗುರಪ್ಪ ಬರೋಬ್ಬರ್ ಹೇಳಾಗತ್ತಾನ. ಮತ್ತೆ ಬೇರೆದವ್ನಿಗೆ ಕೊಡೋದು, ಅವನಿಗೆ ರೊಕ್ಕ ಕೊಡೋದು ಇದೇ ಮಾಡ್ಕೊತ ಹೋಗಂತೇನು? ಏನು ಬೇಡ, ನೀನೇ ಮುಗಿಸ್ಬಿಡು. ಮತ್ತು ಯಾವಾಗ ಬರ್ತ ಹೇಳು, ಹೇಳಿ ಅದಕ್ಕೆ ಮುಗಿಸ್ಕೊಟ್ಟೆ ಅಂತಂದ್ರೆ ನಿನ್ನ ಕೈಗೆ ಖರ್ಚಿಗೆ ದುಡ್ಡು ಆಗ್ತದ, ಮತ್ತು ಅವನದು ಕೆಲಸನೂ ಆಗ್ತದ. ಬರೋಬ್ಬರ್ ಹೇಳ್ದು ನೋಡು ಗುರಪ್ಪ, ಹಂಗೆ ಮಾಡಿಸ್. ಮತ್ತೇನು ಮಾಡ್ತಿ? ಹ್ಞೂ ರೀ ಗುರಪ್ಪಣ್ಣವ್ರೆ, ಹಾಗೆ ಮಾಡ್ತೀನಿ ರೀ. ಇನ್ನೂ ಒಂದು 2 ದಿನದಾಗ ಬರ್ತೀನಿ ತಗೋರಿ. ಬಂದು ಅದಿಟ್ಟು ನಾನೇ ಮುಗಿಸ್ಕೊಡ್ತೀನಂತ ಕೆಲಸ. ನಾನೇ ಮಾಡ್ತೀನಿ ತಗೋರಿ. ಹ್ಞೂ ಆಯ್ತು ತಗೋಪ್ಪ. ಈಗ ನನಗೂ ಸಮಾಧಾನ ಆಯಿತು. ಇವು ಉಂಡಿದಲ್ಲ ತಿಂದಿದ್ದಲ್ಲ ಕಷ್ಟಪಟ್ಟು ದುಡ್ದಿರ್ತೀವಿ, ಮತ್ತು ರೊಕ್ಕ ಹಿಂಗೆ ಯಾರೋ ತೊಗೊಂಡು ಹೋದ್ರು ಮತ್ತು ಸಿಟ್ಟು ಬರಲ್ಲೇನು? ಅದಕ್ಕೆ 1-2 ಹೆಚ್ಚಿಗೆ ಮಾತಾಡ್ದ. ಏನು ಮನ್ಸಿಗೆ ಬೇಜಾರು ಮಾಡ್ಕೋಬೇಡ ಏನು? ಆಯ್ತು ತಗೋ, ನೀ ಬಂದು ಅದ್ರ ಕೆಲಸ ಮುಗಿಸ್ಕೊಡು. ಇನ್ನು ನಾವು ಬರ್ತೀವಪ್ಪ. ಇಲ್ರಿ ಗುರಪ್ಪಣ್ಣರೇ, ನಾನೇನು ಬೇಜಾರಾಗಿಲ್ಲ. ನನ್ಲಿಂತೆ ನಿಮಗೆ ಭಾಳ ಬೇಜಾರಾಗ್ಯದ್ರಿ. ನನಗೆ ನೀವು ನನ್ನ ತಪ್ಪನ್ನು ಕ್ಷಮಿಸಿ ಹೊಟ್ಟೆಗೆ ಹಾಕೋರಿ. ನಿಮ್ಮ ಜಾಗದಾಗ ಬೇರೆ ಯಾರ ಇದ್ದೀರಂತಂದ್ರೆ ಪೊಲೀಸ ಕಂಪ್ಲೇಂಟ್ ಅಂಥೇಳಿ ನನಗೆ ಹಣ್ಣಗಾಯಿ ನೀರ್ಗಾಯಿ ಮಾಡಿಸ್ತೀರಿ ಇಷ್ಟೊತ್ತಿಗೆ. ನಿಮ್ಮಷ್ಟು ತಾಳ್ಮೆಲಿಂತ ಎಲ್ಲನೂ ಕೇಳಿ ಬಗೆಹರಿಸ್ತಿದ್ದಿಲ್ರಿ. ನಾನೇ ನಿಮಗೆ ಕಡಿತನ ಋಣಿಯಾಗಿರ್ತೀನಿ ರೀ ಗುರಪ್ಪಣ್ಣರೇ. ನಾನು ಬರ್ತೀನಿ ತಗೋರಿ. ಇನ್ನೂ 2 ದಿನದಾಗ ನೀವೇನು ಚಿಂತೆ ಮಾಡಬೇಡ್ರಿ. ಹೇಳ್ರಿ ಅಕ್ಕವ್ರಿಗೂ ಹೇಳ್ರಿ ಹಿಂಗೆ ಆಗಿತ್ತಂತ. ನಾನು ಬರ್ತೀನಿ ತಗೋರಿ. 2 ದಿನದಾಗ ಬರ್ತೀನಿ. ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಟ್ಬಿಡ್ತೀನಿ. ಹ್ಞೂ ಬಗೆಹರಿತಲ್ಲ. ನನಗೆ ಚಿಂತೆ ಹತ್ತಿ ಬಿಟ್ಟಿತ್ತು. ಇದೇನಪ್ಪ ಇದು ಒಂದು ಭರೋಸೆ ಮಾಡಿ ನಾನು ಒಂದೇನೋ ಹೇಳ್ದ, ಇದು ಒಂದಾಯ್ತಲ್ಲ ಅಂಥೇಳಿ. ಈಗ ನನಗೂ ಸಮಾಧಾನ ಆಯ್ತು ನೋಡು. ಆಯ್ತು, ಈಗ ಇನ್ನು ಬರ್ತೀವಪ್ಪ. ಬಂದು ಕೆಲಸ ಮುಗಿಸು. ಹಾಗೆ ಆ ಕಡೆ ಬಂದಂತಂದ್ರೆ ನಮ್ಮ ಮನೆ ಕಡೆಗೂ ಬಂದು ಹೋಗು. ಏನು ಸಿದ್ದಪ್ಪ, ಇನ್ನು ನಾವು ನಡಿತೀವಪ್ಪ, ಹೊತ್ತಾಗ್ತದ ಮತ್ತೆ. ಬರ್ರಿ ಒಳಗ್ರ ಬರ್ರಿ, ಒಂದು ತಟ್ಟಕ್ಕೆ ಚಾರ ಮಾಡ್ತೀನಿ. ಇಲ್ಲೇ ನಿಂತು ಬಿಟ್ಟಿರಿ. ಎಷ್ಟೊತ್ತೈದು ನಾ ಕರ್ದ ನೀವು ಸಿಟ್ನಾಗ ಇದ್ದಿದ್ರೆ. ಈಗರ ಬರ್ರಿ, ಒಂದಿಟ್ಟು ಚಾದು ಕುಡ್ದು ಹೋಗ್ಬಿಡ್ರಿ.
ಬೇಡ ಚಾ ಅದು ಏನು ಬೇಡ ಮತ್ತೆ ಯಾವಾಗಾರ ಬಂದಾಗ ಕುಡಿತೀವಿ ತಗೋ. ಈಗ ನಮಗೆ ಹೊತ್ತಾಯ್ತು, ಒಂದು ಮುಂಜಾನೆ ಮನೆ ಬಿಟ್ಟಿವಿ. ಮನ್ಯಾಗ ಎಲ್ಲರೂ ಮತ್ತು ಯಾಕೋ ಬಂದಿಲ್ಲ ಅಂತೇಳಿ ದಾರಿ ಕಾಯ್ಕೋತ್ ಕುಂತಿರ್ತಾವ. ಇನ್ನು ಹೋತೀವಪ್ಪ ನಾವು. ನೀ ಬಾ ನೋಡು, ಒಂದೆರಡು ದಿನದಾಗ ಬಾ. ಮತ್ತು ಫೋನ್ ಒಂದಿಲ್ಲ ನಿನ್ನ ಬಲಿ, ಅದಕ್ಕೆ ಮತ್ತು ನೀನೇ ಬಾ ನೋಡು. ಏನು ಮತ್ತು ನಮಗೆ ಇನ್ನೂ ಬರಂಗೆ ಮಾಡ್ಬೇಡಪ್ಪ. ಇಲ್ರಿ ನಾನೇ ಬರ್ತೀನಿ ತಗೋರಿ. ಈ ಸರಿ ಏನು ಹಂಗೆ ಮಾಡಲ್ರಿ. ಬರ್ತೀನಿ ರೀ. ಬರ್ತೀವಪ್ಪ ಸಿದ್ದಪ್ಪ. ಬಾ ಅಲ್ಲಿ ಬಂದತ್ತಂದ್ರ ಭೇಟಿ ಆಗ. ಏನು ಹೋಗ್ತೀವಿ. ಹ್ಞೂ ರೀ ಶಮ್ಮಣ್ಣರೇ. ಗುರಪ್ಪಣ್ಣವ್ರದ್ದು ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಆ ಕಡೆ ಬಂದು ಭೇಟಿ ಆತೀನಿ ತೋರ್ನ. ಹೋಗಿ ಬರ್ರಿ ಅಂತಾರೆ. ನೀವೆಲ್ಲರೂ ಹಂಗೆ ಹೋಗ್ಬೇಡ್ರಿ, ಕತಿಗೊಂದು ಲೈಕ್ ಕೊಟ್ಟು ಹೋಗ್ರಿ. ಮತ್ತು ಹಂಗೆ ಹೋಗಿ ಬಿಡಂಗಿದ್ದೀರಿ. ಕತಿಗೆ ಲೈಕ್ ಕೊಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗೆ ಸಪೋರ್ಟ್ ಮಾಡ್ರಿ ಪ್ಲೀಸ್. ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ನೋಡಿರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.